ನಟ ಪ್ರಥಮ್ ವಿರುದ್ಧ ಸುಪಾರಿ ಕೊಟ್ಟಿದ್ನ ರಕ್ಷಕ್ ಬುಲೆಟ್. ಪ್ರಥಮ್ ಆರೋಪಕ್ಕೆ ದಾವಣಗೆರೆಯಲ್ಲಿ ರಕ್ಷಕ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಹೋಗಿದ್ದು ದೇವಸ್ಥಾನಕ್ಕೆ, ಅಲ್ಲಿಗೆ ಪ್ರಥಮ್ ಬಂದಿದ್ರು ಅಷ್ಟೇ ಎಂದಿದ್ದಾರೆ. ನಟ ಪ್ರಥಮ್ ವಿರುದ್ಧ ಸುಪಾರಿ ಕೊಟ್ಟಿದ್ನ ರಕ್ಷಕ್ ಬುಲೆಟ್ ಅನ್ನೋ ಪ್ರಶ್ನೆ ಎದ್ದಿರುವಂಥದ್ದು. ಪ್ರಥಮ್ ಆರೋಪಕ್ಕೆ ದಾವಣಗೆರೆಯಲ್ಲಿ ರಕ್ಷಕ್ ಬುಲೆಟ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಹೋಗಿದ್ದು ಅಲ್ಲಿ ಕೇವಲ ದರ್ಶನಕ್ಕೆ, ದೇವಸ್ಥಾನಕ್ಕೆ ಹೋಗಿರುವಂಥದ್ದು, ಅಲ್ಲಿಗೆ ಪ್ರಥಮ್ ಬಂದಿದ್ರು, ಅಲ್ಲಿ ಆ ಘಟನೆ ನಡೆದಿದ್ದು ನಿಜ ಎಂದ ರಕ್ಷಕ್ ಬುಲೆಟ್. ಆದರೆ ನಾನು ಆ ಕೆಲಸ ಮಾಡಿದ್ರೆ ರಾಘವೇಂದ್ರ ಸ್ವಾಮಿ ನೋಡಿಕೊಳ್ತಾನೆ ಎಂದಿದ್ದಾರೆ. ನಾನು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡ್ತೇನೆ, ನಾನು ಸುಪಾರಿ ಕೊಟ್ಟು ಕರೆದುಕೊಂಡು ಬಂದಿರಲಿಲ್ಲ ಪ್ರಥಮ್ ಹೊಡಿಸೋಕೆ ಎಂದಿದ್ದಾರೆ ರಕ್ಷಕ್ ಬುಲೆಟ್. ದಾವಣಗೆರೆಯಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆ ಜಾಗಕ್ಕೆ ಹೋಗಿದ್ದು ಸತ್ಯ, ಅದು ಇಲ್ಲೀಗಲ್ ಜಾಗ ಅಲ್ಲ. ಒಂದು ದೇವಸ್ಥಾನಕ್ಕೆ ಪೂಜೆ, ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ. ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ಹೋದ ವರ್ಷ ನಾನು ಪ್ರಥಮಣ್ಣನೂ ಹೋಗಿದ್ವಿ. ನಾನ್ ವೆಜ್ ಒಂದು ಪೂಜೆ ಇತ್ತು, ನಾನ್ ವೆಜ್ ಊಟ ಇತ್ತು, ತಿನ್ಕೊಂಬಂದು ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷನೂ ಅದೇ ರೀತಿ ಹೋಗಿದ್ವಿ. ಫಸ್ಟ್ ನಾನು ಹೋಗಿದ್ದು ಅಲ್ಲಿಗೆ, ಅದಾದಮೇಲೆ ಪ್ರಥಮಣ್ಣ ಬಂದರು, ಅದಾದಮೇಲೆ ಒಂದಷ್ಟು ಜನ ಬಂದರು. ಅಲ್ಲಿ ಬಂದವ್ರು ನನಗೆ ಯಾರೂ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಥಮಣ್ಣನ ನಾನು ಕರೆಸಿದೆ ಜಾಗಕ್ಕೆ, ನಾನು ಫೋನ್ ಮಾಡಿದೆ. ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು, ಸುಪಾರಿ. ಅದು ನನ್ನ ಲೈಫಲ್ಲೇ ದೊಡ್ಡ ವರ್ಡ್. ಅದು ನಾನು ತುಂಬ ಚಿಕ್ಕ ಹುಡುಗ, ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಒಡ್ಸೋದು ಮತ್ತೊಂದು, ಅದು ನನಗೆ ಬೇಡದಿರೋದು. ಯಾಕಂದರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು. ನನ್ನ ಡ್ಯೂಟಿ ಏನು, ಮೇಕಪ್ ಹಾಕೋದು, ಕೆಲಸ ಮಾಡೋದು, ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಮಲಗೋದು. ಇಲ್ಲಿ ನಾನು ಇನ್ನೊಬ್ರಿಗೆ ಒಡ್ಸೋದು, ರೌಡಿಸಮ್ ಮಾಡೋದು, ಧಮ್ಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ. ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದರು, ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸರನ್ನ ಉಳ್ಸೋಕ್ಕೆ ಹೊರತು ಬಂದಿರ್ತೀವಿ, ಹೊರತು ಬಿಟ್ಟರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ, ರೌಡಿಸಮ್ ಮಾಡೋಕ್ಕೆ, ಯಾರೋ ಇನ್ನೊಬ್ರು ನೋಡ್ಸೋಕ್ಕೆ ಬಂದಿಲ್ಲ ನಾವಿಲ್ಲಿ. ನಾನೆಲ್ಲ ಚಾನಲಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ, ರಕ್ಷಕ್ ಸುಪಾರಿ ಕೊಟ್ಟ, ರಕ್ಷಕ್ ಕರೆಸ್ದ, ರಕ್ಷಕ್ಕೆ ಆ ಜಾಗಕ್ಕೆ ಕರೆಸಿದ್ದು, ಅವ್ರನ್ನ ಓಡ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದ. ಆಮೇಲೆ ಒಂದು 3 ಅವರ್ ಅಲ್ಲೇ ಇದ್ದರು. ಅಣ್ಣ ಆ ಜಾಗದಲ್ಲಿ ಇದ್ದಿದ್ದು ಸತ್ಯ, ಕೂತ್ಕೊಂಡಿದ್ದು ಸತ್ಯ, ಮಾತಾಡಿದ್ದು ಸತ್ಯ. ಒಂದು ಸೆಲೆಬ್ರಿಟಿ ಆದಮೇಲೆ, ಒಂದು ಆರ್ಟಿಸ್ಟ್ ಆದಮೇಲೆ ಎಲ್ಲರೂ ಸಿಗ್ತಾರೆ, ಮಾತಾಡೋದು ಸಹಜ. ಈ ಜಾಗಕ್ಕೆ ಹೋಗಬಾರ್ದು, ನಾನು ಇವ್ರ ಹತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್. ಅದೇ ರೀತಿ ಎಲ್ಲರೂ ಸಿಕ್ಕಿದಾಗ ನಾನು ಮಾತಾಡ್ಸಿದ್ದೀನಿ. ಅಲ್ಲಿ ರಕ್ಷಕ್ ಇದ್ದಾಗ ಅದೇನೋ ಪ್ರಾಬ್ಲಮ್ ಆಯಿತು, ಅಲ್ಲಿ ರಕ್ಷಕ್ ಬಿಡ್ಸೋಕ್ಕೆ ಬಂದಿಲ್ಲ ಅಂತ. ಯಾವುದೋ ಒಂದು ಜಗಳದ ವಿಚಾರದಲ್ಲಿ ಇವತ್ತಿಗೂ ಪ್ರಥಮಣ್ಣನ ಮೇಲೆ ಅದೇ ಪ್ರೀತಿ ಇದೆ, ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಅವಾಗವಾಗ ಕಾಲ್ ಮಾಡ್ತಾ ಇರ್ತೀವಿ, ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ. ನೈಟ್ 2 ಗಂಟೆ 3 ಗಂಟೆಗೆ ಊಟ ಮಾಡ್ಕೊಂಬಂದ್ರೆ ದಿವಸಗಳಿದೆ. ಇವತ್ತಿಗೂ ಅದೇ ಪ್ರೀತಿ ಇದೆ. ಈ ಯಾವುದೋ ಒಂದು ಕಾಂಟ್ರವರ್ಸಿಯಿಂದ ನಾವಿಬ್ಬರು ದೂರ ಆಗ್ತೀವಿ, ಮತ್ತೊಂದು ಆಗ್ತೀವಿ, ಎಂಥದ್ದು ಇಲ್ಲ. ಇದರಿಂದ ಇನ್ನೊಬ್ಬರು ಮೂರನೇವರು ಬೇಳೆ ಬಯಸ್ಕೊಬೋದು ಹೊರತು ಬಿಟ್ಟರೆ ನಾನು ಪ್ರಥಮಣ್ಣ ಯಾವತ್ತೂ ಚೆನ್ನಾಗಿರ್ತೀವಿ, ಮುಂದಕ್ಕೂ ಚೆನ್ನಾಗಿರ್ತೀವಿ. ಆ ಜಾಗಕ್ಕೆ ಹೋಗಿದ್ದು ಸತ್ಯ, ಅದು ಇಲ್ಲೀಗಲ್ ಜಾಗ ಅಲ್ಲ. ಒಂದು ದೇವಸ್ಥಾನಕ್ಕೆ ಪೂಜೆ, ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ. ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ಹೋದ ವರ್ಷ ನಾನು ಪ್ರಥಮಣ್ಣನೂ ಹೋಗಿದ್ವಿ. ನಾನ್ ವೆಜ್ ಒಂದು ಪೂಜೆ ಇತ್ತು, ನಾನ್ ವೆಜ್ ಊಟ ಇತ್ತು, ತಿನ್ಕೊಂಬಂದು ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷನೂ ಅದೇ ರೀತಿ ಹೋಗಿದ್ವಿ. ಫಸ್ಟ್ ನಾನು ಹೋಗಿದ್ದು ಅಲ್ಲಿಗೆ, ಅದಾದಮೇಲೆ ಪ್ರಥಮಣ್ಣ ಬಂದರು, ಅದಾದಮೇಲೆ ಒಂದಷ್ಟು ಜನ ಬಂದರು. ಅಲ್ಲಿ ಬಂದವ್ರು ನನಗೆ ಯಾರೂ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ಪ್ರಥಮಣ್ಣನ ನಾನು ಕರೆಸಿದೆ ಜಾಗಕ್ಕೆ, ನಾನು ಫೋನ್ ಮಾಡಿದೆ. ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು, ಸುಪಾರಿ. ಅದು ನನ್ನ ಲೈಫಲ್ಲೇ ದೊಡ್ಡ ವರ್ಡ್. ಅದು ನಾನು ತುಂಬ ಚಿಕ್ಕ ಹುಡುಗ, ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಒಡ್ಸೋದು ಮತ್ತೊಂದು, ಅದು ನನಗೆ ಬೇಡದಿರೋದು. ಯಾಕಂದರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು. ನನ್ನ ಡ್ಯೂಟಿ ಏನು, ಮೇಕಪ್ ಹಾಕೋದು, ಕೆಲಸ ಮಾಡೋದು, ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಮಲಗೋದು. ನನಗೂ ರಕ್ಷಕ್ಗೂ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಇಬ್ಬರು ಸಿನಿಮಾದಲ್ಲಿ ಕೆಲಸ ಮಾಡುವವರೇ. ನನಗ್ಯಾಕೆ ಪ್ರಥಮ್ ಮೇಲೆ ಸಿಟ್ಟು?
ನಾನ್ಯಾಕೆ ಅವರಿಗೆ ಸುಪಾರಿ ಕೊಟ್ಟು ಹೊಡೆಸ್ಲಿ, ಇದೆಲ್ಲ ದೊಡ್ಡ ಮಾತು ಅಂದಿದ್ದಾರೆ ರಕ್ಷಕ್ ಬುಲೆಟ್ ಅವರು. ದಾವಣಗೆರೆ ಜಿಲ್ಲೆಯಲ್ಲಿ ನಟ ಪ್ರಥಮ ಹೇಳಿಕೆಯನ್ನು ನೀಡಿರುವಂಥದ್ದು. ಇನ್ನು ಆದರೆ ಕರೆಯಿಸಿ ಆ ರೀತಿ ಮಾಡಿದ್ದು ತುಂಬ ಬೇಜಾರಿದೆ ಎಂದಿದ್ದಾರೆ ಪ್ರಥಮ್ ಅವರು. ಅಂದು ಆ ಘಟನೆ ನಡೆದಾಗ ಜೊತೆಗೆ ರಕ್ಷಕ್ ಬುಲೆಟ್ ಇದ್ರು, ಆದರೆ ಆ ಸಂದರ್ಭದಲ್ಲಿ ಏನು ಮಾತನಾಡದಿರುವುದು ಬೇಜಾರು ತರಿಸಿದೆ. ಸಿನಿಮಾ ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ಭಯಂಕರವಾಗಿರುತ್ತೆ ಎಂದಿದ್ದಾರೆ. ಈ ಬಗ್ಗೆ ರಕ್ಷಕ್ ಅರ್ಥ ಮಾಡಿಕೊಳ್ತಾರೆ ಅಂತ ಅಂದುಕೊಂಡಿದ್ದೇನೆ ಎಂದಿದ್ದಾರೆ ಪ್ರಥಮ್ ಅವರು. ಈ ಬಗ್ಗೆ ಕೂತು ನಾವಿಬ್ರು ಬಗೆಹರಿಸಿಕೊಳ್ತೇವೆ ಅಂತ ನಟ ಪ್ರಥಮ್ ಹೇಳಿರುವಂಥದ್ದು. ನನಗೂ ಹಾಗೂ ರಕ್ಷಕ್ಗೂ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಇನ್ನು ದಾವಣಗೆರೆಯಲ್ಲೇನೆ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್ ಅವರು ಕೂಡ ಮಾತನಾಡಿರುವಂಥದ್ದು. ನನಗೆ ಅವರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ, ಸುಪಾರಿ ಕೊಟ್ಟು ಹೊಡೆಸಿರುವುದು ಸುಳ್ಳು. ಪ್ರಥಮ ಆರೋಪಕ್ಕೆ ದಾವಣಗೆರೆಯಲ್ಲಿ ರಕ್ಷಕ್ ಬುಲೆಟ್ ಕೂಡ ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ನಾನು ಹೋಗಿದ್ದು ಕೇವಲ ದೇವರ ದರ್ಶನಕ್ಕಾಗಿ, ದೇವಸ್ಥಾನದಲ್ಲಿ ಅವರು ಕೂಡ ಸಿಕ್ಕಿದ್ರು, ಮಾತನಾಡಿದ್ವಿ. ಅಲ್ಲಿ ಆ ಘಟನೆ ನಡೆದಿದ್ದು ನಿಜ ಎಂದ ರಕ್ಷಕ್ ಬುಲೆಟ್. ಆದರೆ ನಾನು ಆ ಕೆಲಸ ಮಾಡಿದ್ರೆ ಆ ರಾಘವೇಂದ್ರ ಸ್ವಾಮಿ ನೋಡ್ಕೋತಾನೆ ಅಂತ ಸ್ಪಷ್ಟನೆಯನ್ನು ನೀಡಿದ್ರು ರಕ್ಷಕ್ ಬುಲೆಟ್. ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು, ಕರೆದು ನೋಡಿ ಸರ್ ಇಷ್ಟೇ ವಿಷಯ, ನಾವೆಲ್ಲ ಕಲಾವಿದ್ರು, ಕೆಲವೊಂದು ಆಗ್ಬಾರ್ದು ಆಗಿದೆ. ಈಗ ಈ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ, ರಾಕಿಯವರು ಪ್ರೀತಿಯಿಂದ ಕರೆದಿದ್ದಾರೆ, ಬಂದಿದ್ವಿ, ಏನಕ್ಕೆ ವಿಶ್ವಾಸಕ್ಕೆ ಬಂದಿರೋದು. ಸೊ ಹಂಗಿದ್ದಾಗ ಎಲ್ಲೋ ಒಂದ್ ಕಡೆ ಆಗ್ಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು. ಯಾಕೆ ನಾನು 22, 24 ರಕ್ಷಕ್ಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 22, 23, 24 ಯಾವ ವಿಷಯನೂ ಹೊರಗಡೆ ಬರ್ದಿದ್ದೆ ಬಹಳ ಪ್ಲಾನ್ ಆಗೇ ನಾನು ಹ್ಯಾಂಡಲ್ ಮಾಡಿದೆ. ಯಾಕೆಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಲ್ಲ. 25 ಏನಾಯ್ತು ಅಂದ್ರೆ ಜಗದೀಶ್ ಅವ್ರು ವಿಡಿಯೋ ಮಾಡಿ ಏನೋ ಹೇಳಿದ್ರು. ಸೊ ಹೇಳಿದಾಗ ಈ ಕ್ಲಾರಿಟಿ ಕೊಡೋದಾಗ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು. ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ. ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್. ಆ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡ್ಬಿಡ್ತು. ಆ ಅಪ್ಪನ ಬಾಯಿ ಮುಚ್ಚಕ್ಕಾಯ್ತದ ಈ ಪ್ರಪಂಚದಲ್ಲಿ? ನನ್ನ ಸ್ನೇಹಿತರೆ, ನಾನು ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ, ಆ ವ್ಯಕ್ತಿ ನನಗೆ ಗೊತ್ತಿಲ್ಲ. ಸೊ ಮಾಡಿದಾಗ ನಾನು ನಿಲ್ಲಿಸ್ತಾ ಇದ್ರೆ ಇನ್ನಷ್ಟು CM ಅಸ್ಮಿಂಗ್ CM ಉತ್ತರ ಕೊಡಿ, ಹೋಮ್ ಮಿನಿಸ್ಟರ್ ಉತ್ತರ ಕೊಡಿ ಅಂತ ಇಟ್ಕೋತಾರೆ. ಅದಾಗದ್ ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ. ಅದನ್ನ ನಾವು ರೆಕಾರ್ಡ್ ಮಾಡಿ ಹಾಕಿದ್ರು. ಆ ಪ್ರೋಗ್ರಾಮ್ ಹೋದಾಗ ಆಗಿದ್ದು ನಿಜ. ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂದ್ರೆ, ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಕೂಡ ಇಂಥ ಗುಂಡಾಗಿರಿ ನಡಿಬಾರ್ದು ಅಂತ ಈಗ 15 ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದ್ರು. ಎಲ್ಲ ಆಗಿದೆ. ಅಂಡ್ ಇನ್ನೊಂದೇನು ಅಂದ್ರೆ, ಒಂದು ಮಾತು ನಾನು ರಕ್ಷಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ರಕ್ಷಕ್ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು. ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಈಗ ಏನು ಸಮಸ್ಯೆ ಏನಾಗಿಲ್ಲ. ಯಾವತ್ತಿಗೂ ರಕ್ಷಕ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ, ತಮ್ಮನೇ. ಬಟ್ ಒಂದು ನನಗೆ ಅದೊಂದು ನೋವಿತ್ತು, ಅಲ್ಲಿ ಜೊತೆಲಿ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತ ಅನ್ನೋದೊಂದು ನನ್ನ ತಲೆಯಲ್ಲಿ ಕಾಡಿದ್ ನಿಜ. ಆ ಕಾರಣಕ್ಕೆ ಏನೋ ಒಂದು ಕಡೆ ಏನಾಗುತ್ತೆ, ಯಾರು ಮಾಡ್ಲವಲ್ಲ, ಜೊತೆಲಿ ಸ್ನೇಹಿತ ಮಾಡ್ಲವಲ್ಲ, ನೆಕ್ಸ್ಟ್ ಯಾವ್ದಾರು ರಕ್ಷಕ್ ಯಾವ್ದಾರು ಇವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಿಗೆ ಬಂತು. ಅದು ಬಿಟ್ಟರೆ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಸಾಲ್ವ್ ಮಾಡ್ಕೋಬೇಕು ಅಂದಾಗ ನಾವು ಕೂತ್. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ, ಹಾಗೆ ಮನುಷ್ಯ ಏಡ್ಸಿದ್ರೆ 13 ವರ್ಷ ಬದುಕ್ಬೋದು, ಈಗ ಇದ್ರೆ 5 ನಿಮಿಷ ಬದುಕಕ್ಕಾಗಲ್ಲ. ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀನಿ ಎಷ್ಟೊತ್ತು ಅದೇನಿಲ್ಲ. ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ್ ಮಾತಾಡಿದ್ವಿ. ಯಾವತ್ತು ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ್ ಮಾಡಿಲ್ಲ. ನಾನು ಏನು ರಕ್ಷಕ್ ಮಾಡಿದಿಲ್ಲ, ಇವರೇ ಮಾಡಿಲ್ಲ. ಸೊ ಹಂಗಿದ್ಮೇಲೆ ಆಯ್ತಾ, ಹಂಗಿದ್ಮೇಲೆ ಈ ತರ ಆದ್ರೆ ಆ ಒಂದು ಎಲ್ಲೊಂದ್ ಕಡೆ ನಂಬಿಕೆಗಳು ಹೋಗುತ್ತೆ. ಈ ಜನರೇಷನ್ ನಂಬಿಕೆ ಉಳಿಯಲ್ಲ, ಉಳಿಬೇಕು. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಡೋಂಥದ್ದಿರುತ್ತೆ. ಬಟ್ ಒಂದ್ ಮಾತು ನಾನು ಹೇಳ್ತೀನಿ, ನಾನು ಒಂದೇ ಮಾತು ಹೇಳೋದು, ನನಗೆ ಯಾರೋ ಇವತ್ತು ಫೋನ್ ಮಾಡಿದ್ರು, ರಕ್ಷಕರ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು. ತುಂಬಾ ಖುಷಿ. ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೆ ಈ ಸಂಜೆ ಬರ್ಬೇಕಾರೆ. ಅಲ್ಲಿ ಬಹಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು. ಹಿಂಗಿದ್ದಾಗ ರಕ್ಷಕ್ ಸಿನಿಮಾ ಮಾಡ್ಲಿ, ಹಿಂಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ಅಂತ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಮಾತು ಹೇಳ್ತೀನಿ, ಒಂದು ಸಿನಿಮಾ ಮಾಡೋದಲ್ಲ ಸರ್, ತಲುಪಿಸೋದು ಮುಖ್ಯ. ನಾನು 3-4 ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದೆಲ್ಲ ಸೇಲ್ ಮಾಡೋದ್ರಿಂದ ನಂಗೆ ಕಷ್ಟ ಸುಖಗಳು ಗೊತ್ತಿದೆ. ರಕ್ಷಕ್ ಇದು ಹೊಸದಾಗಿರೋದ್ರಿಂದ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ. ಅದು ರಕ್ಷಕ್ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ಆಗಿರೋದನ್ನ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ. ಬಟ್ ನಾನು ರಕ್ಷಕ್ಕಿಂತ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಹೇಳ್ತೀನಿ. ಇದು ನನ್ನ ತಲೆಯಲ್ಲಿ ಕಾಡ್ತಾ ಇರೋದು. ನೀವು ಬೆಳಗ್ಗೆ ಮಾಧ್ಯಮ ಕೇಳಿದಾಗ ಎಸ್ ಆಗಿದೆ, ಅದೇನು ಚರ್ಚೆ ಆಗಿದೆ ಅದಾಗಿದೆ, ಬಿಡಿ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ರಕ್ಷಕ್ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ. ಕರ್ಪೂರ ಹಚ್ತೀನಿ ಅಂತೆಲ್ಲ ಅಂದಾಗ, ಅಣ್ಣ ಕರ್ಪೂರ ಅಲ್ಲಸೋದಲ್ಲ, ಬೇಕಾದ್ರೆ ನಾಲ್ಗೆ ಮೇಲೆ ಇಟ್ಬಿಡ್ನ ಕಣ ನಾನು ಹೇಳಿದೆ. ಯಾಕೆಂದ್ರೆ ನನಗೆ ಅದು ಬಂದಾಗ ಇಟ್ಸ್ ಅ ಡೈರೆಕ್ಟ್ ಹಿಟ್. ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್. ನಾನು ತಗೊಳಕ್ ರೆಡಿ ಇಲ್ಲ. ಅಂಡ್ ಇಫ್ ಯು ವಾಂಟ್ ಟು ಆಸ್ಕ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್ ಫ್ಯಾನ್, ನನಗೆ ಆ ವ್ಯಕ್ತಿ ಸ್ಟಾರ್ಡಮ್ ಬಗ್ಗೆ ಖುಷಿ ಇದೆ. ಈಸ್ ಎ ಹೀರೋ.
ಬಟ್ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಮಸಿ ಬೆಳೆಯೋ ಪ್ರಯತ್ನ ಆಗ್ತಿದೆ. ಇವತ್ತು ಯಾರು ಗೊತ್ತಾ, ಈಗ 15 ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿದ್ದವ್ರು ಫೋನ್ ಮಾಡಿ, ಪ್ರಥಮ್ ಎಂಟರ್ಟೈನ್ ಮಾಡಬೇಡಿ, ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ SP ಆಕ್ಷನ್ ತಗೊಂಡು ಫರ್ದರ್ ಏನ್ ಬೇಕು ಮಾಡಿಟ್ಟಿದ್ದಾರೆ. ಐ ರೆಸ್ಪೆಕ್ಟ್ IPS ಆಫೀಸರ್, ಒಬ್ಬ ಬಾಬಾ ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ, ಕಲಾವಿದ್ರಿಗೆ ಅದಾಗಬಾರ್ದು. ಆಮೇಲೆ ಏನ್ ಗೊತ್ತಾ, ಇದೆಲ್ಲ 80s 90s ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು, ಮಚ್ಚು ತೋರಿಸ್ಬಿಡ್ದು, ಹಫ್ತಾ ಮಡುಗು ಇವೆಲ್ಲ ನಡೀತಿತ್ತು. ಈಗ ಅವೆಲ್ಲ ನಡೆಯಲ್ಲ. ಅಂಡ್ ನಾನು ಅದನ್ನ ಮಾಡಬೇಕು ಅಂತ ಇಷ್ಟ ಇರಲ್ಲ ಸರ್. ಇನ್ನೊಂದು ವಿಷಯ ಇಲ್ಲ ಸರ್, ಯಾರಿಗೆ ಅರ್ಥ ಆಗೋರು ಪುಣ್ಯಾತ್ಮರಿಗೆ ಒಂದು ಮಾತು ಕೇಳ್ತೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 22 ಆದಾಗ ನಾನು 23 24 ಅಷ್ಟು SP ಸಹಿತ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಕಂಪ್ಲೇಂಟ್ ಕೊಟ್ರೆ ವಿಷಯ ಬೇರೆ ರೂಪ ತಗೋತೈತೆ ಸರ್. ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು. ನನ್ನೆಲ್ಲ ದೊಡ್ಡತನ ಇರೋದಕ್ಕೆ ನಾನು ಯಾವುದು ಹೋಗಿಲ್ಲ ಸರ್. ತಪ್ಪು ಮಾಡಿದವ್ರಿಗೆ ಆಗುತ್ತೆ. ಬಟ್ ಒಂದೇನು ಅಂದ್ರೆ ನಾನು ರಕ್ಷಕಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನ ಹೇಳ್ತೀನಿ ಪ್ರಾಮಾಣಿಕವಾಗಿ. ಅಲ್ಲಿದ್ದಾಗ ಅಟ್ಲೀಸ್ಟ್ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಒಂದು ಮಾತು ಹೇಳಿದ್ರೆ, ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇರಲ್ಲ. ಇಲ್ಲ ಅಲ್ಲೇನೂ ಆಗಿಲ್ಲ ಅದು ಅಥವಾ ಆಮೇಲೆ ಕರ್ಪೂರಾಸ್ತಿ ನೀವೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ, ನಾನು ಹೇಳ್ತಿರೋ ಸುಳ್ಳು ಅಂತ ಆಗುತ್ತೆ. ನಾನು ಯಾಕೆ ಸುಳ್ಳು ಹೇಳಿ, ವೈ ಶುಡ್ ಐ ಅಂಡ್ ಯಾಕೆ ಬೇಕು ನನಗೆ ಅದು? ಇಂಥ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್. ಒಂದು ಸಿನಿಮಾ ಪ್ರೊಡಕ್ಷನ್ ಅಂದ್ರೆ 200 ಕುಟುಂಬ ಊಟ ಮಾಡುತ್ತೆ ಸರ್. ಒಂದು ಸಂಸ್ಥೆ ನಿಮ್ದು ಹೇಗೆ ಮಾಡ್ತಿರೋ, ನೀವು ಹೆಂಗ್ ಸಂಸ್ಥೆ ಕಟ್ಟಿದ್ರು 200 ಕುಟುಂಬ. ನನಗೆ ಪ್ರಥಮ್ ಏನ್ ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳು ಅನುಭವಿಸೋಕೆ ನಂತರ ಬಹಳಷ್ಟಿದೆ ಸರ್. ಹೀಗಿದ್ದಾಗ ಬಿಡೋಣ, ಆಯ್ತು ಹೊಡಿಬೇಡ ಅಣ್ಣ, ಹೊಡಿಬೇಡ ಕಣ್ಣಣ್ಣ, ಏನು ಅವಾಜ್ ಆಗ್ತಿಲ್ಲಣ್ಣ, ರೌಡಿಜಮ್ ಮಾಡ್ತೀಯಾ, ಕಣ್ಣಲ್ಲೇ ಮಾಡ್ತೀಯಾ, ಯಾಕೆ ಚಿಕ್ಕ ಹುಡುಗ ನಾನು, ಪುಟ್ಟ ಮಗು, 3 ಸಿನಿಮಾ ಮಾಡಿದ್ದೀನಿ, 6 ಕೋಟಿ ಸಾಲ ಸಿಗಾಕೊಂಡ್ಬಿಟ್ಟಿದ್ದೀವಿ, ಬಿಟ್ಬಿಡಪ್ಪ ನನ್ನ ಮೇಲೆ ದೌರ್ಜನ್ಯ ಮಾಡಬೇಡಿ, ಮಾಧ್ಯಮದವ್ರು ಮಾಡೋದು ಹೆಂಗೆ ನೀವು. ಸೊ ಆಗಿದೆಲ್ಲ ಬಿಟ್ರಿ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ. ನನಗೆ ಒಪಿನಿಯನ್ ಬೇಸರ ಇರೋದು ನಿಜ, ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ. ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ. ಈಸ್ ಮೈ ಸ್ವೀಟ್ ಬ್ರದರ್. ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆಲಿ ನಿಂತಿರೋದು ನಿಜ. 2 ಮಾತು ಸೈಲೆನ್ಸ್ ಇರಪ್ಪ, ಒಂದೇ ನಿಮಿಷ. ಅಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ನೀವು ನಂಬಿದರು ನಂಬದೇ ಇದ್ದರು ಈಶ್ವರನ ಸಾಕ್ಷಿಯಾಗ್ಲೂ ಒಂದು ಮಾತು ಹೇಳ್ತೀನಿ. ನಾನು ಲಾಸ್ಟ್ ನೋಡು ರಾಕಿ ಅಣ್ಣ ಅದೇ ಯಶ್ ಅವರು ಹಿಂಗೆ ಗಡ್ಡ ಬಿಟ್ಟಿದ್ದು. KGF ಪಾರ್ಟ್ 3ಗೆ ಪ್ರಶಾಂತ್ ನೀಲ್ ಮನೆ ಮುಂದೆ 2 ರೌಂಡ್ ಹೊಡೆದ್ರೆ ಪಾರ್ಟ್ 3 ವಿಲನ್. ಸುಮ್ಮನೆ ಇರ್ಬೇಕು 2 ನಿಮಿಷ ಅಣ್ಣ, ಇರೋಣ 2 ನಿಮಿಷ ಇರೋಣ. ಅವ್ರಿಗೆ ಹೇಳಿದ್ದ ನೀನ್ ಗಡ್ಡ ಬಿಟ್ಟಿಲ್ಲ, ನೀನ್ ಬಿಟ್ರೆ ನಿಂಗೆ ಹೇಳ್ತೀನಿ. ಲಾಸ್ಟ್ ಒಂದು ಮಾತು ಹೇಳ್ತೀನಿ, ಇದು ಸತ್ಯ. ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ. ರಕ್ಷಕ್ ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಅಂಡ್ ಒಂದು ಅಸಮಾಧಾನ, ಎರಡೂ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. 2024 ಈ ಸತ್ಯ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಈಶ್ವರನ ಸಾಕ್ಷಿಯಾಗ್ಲೂ ಸತ್ಯ. ಇದಕ್ಕೆ ನಾನು ಪ್ರಮಾಣೀಕರಿಸಕ್ ಆಗಲ್ಲ, ಯಾಕೆಂದ್ರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟಭಯಂಕರ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ರು. ನಾನು ರಕ್ಷಕ್ ಯಾವ ರೀತಿ ನಿಂತ್ಕೊಳ್ತೀನಿ ಅನ್ನಕ್ಕೆ ಈ ಸತ್ಯ ಹೇಳಬೇಕು, ಹೇಳ್ತಾ ಇದ್ದೀನಿ. ಪ್ರಶಾಂತ್ ನಾಯ್ಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್. ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸ್ ಅಲ್ಲಿ 131 ಪೇಜ್